ಲೈವ್ ಇದ್ರೆ ಹೇಳ. ಈ ದಿನ ಬೆಳಗ್ಗೆ ಸುಮಾರು 8ರಿಂದ 9 ಗಂಟೆ ನಡುವೆ ಸುಮಾರು ಜನ ಒಂದು ಮನೆ ಹತ್ರ ಹೋಗ್ಬಿಟ್ಟು ಒಬ್ಬ ಹುಡುಗನಿಗೆ ನಮ್ಮ ಹುಡುಗಿ ಜೊತೆ ಯಾಕೆ ನೀನು ಹೆಚ್ಚು ವಿಶ್ವಾಸದಿಂದ ಇದೆಯಾ ಅಂತಂದು ಪ್ರಶ್ನೆ ಮಾಡಿ ಆ ಸಂದರ್ಭದಲ್ಲಿ ಅಲ್ಲಿ ಸಂಘರ್ಷ ಆಗಿದೆ ಮತ್ತು ಅವನ್ನ ನಂತರದಲ್ಲಿ ಎಳ್ಕೊಂಡು ಹೋಗಿದ್ದಾರೆ. ಆ ನಂತರದಲ್ಲಿ ಅವನ್ನ ಸ್ವಲ್ಪ ದೂರದಲ್ಲಿ ತೊಗೊಂಡೋಗಿ ಬಿಟ್ಟಿರುವಂಥದ್ದು. ಅವನಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ ಪೆಟ್ಟು ಗಾಯಗಳಾಗಿರೋದ್ರಿಂದ ಅವನಿಗೆ ಕಿಮ್ಸಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್, ಮಾತಾಡ್ತಾನೆ. ಮತ್ತು ಸ್ವಲ್ಪ ಪೆಟ್ಟುಗಳಾಗಿದೆ ಅಷ್ಟೇ, ಯಾವುದೇ ಮಾರಕಾಸ್ತ್ರಗಳಿಲ್ಲ, ಬಟ್ ಪೆಟ್ಟುಗಳಾಗಿದೆ ಒಂದು. ಎರಡನೇದು ಅದಾದಮೇಲೆ ನಮ್ಮ ಹುಡುಗನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀರಿ ಅಂತ ಹುಡುಗನ ಕಡೆಯವರು ಒಂದು ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲಿ ಕೂಡ ಅವರು ಸಂಘರ್ಷ ಆಗಿದೆ. ಅಲ್ಲಿ ಕೂಡ ಒಬ್ಬನಿಗೆ ಪೆಟ್ಟಾಗಿದೆ, ಅವನಿಗೂ ಕೂಡ ಹಾಸ್ಪಿಟಲೈಸ್ ಮಾಡಿದ್ದೀವಿ. ಮತ್ತು ಈಗ ಎರಡೂ ಕಡೆಯವರು ಇನ್ನು ಯಾವುದೇ ಕಂಪ್ಲೇಂಟನ್ನು ಕೊಟ್ಟಿಲ್ಲ. ನಾವು ಈಗಾಗಲೇ ಕೆಲವ್ರನ್ನ ವಶಕ್ಕೆ ತೊಗೊಂಡಿದ್ದೀವಿ ಮತ್ತು ಅವ್ರೇನು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ಮುಂದಿನ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆಯನ್ನು ಮಾಡ್ತೀವಿ. ಏನು ರೀಸನ್ ಸರ್ ಇದು? ಯಾವುದು ವೈಯಕ್ತಿಕ ಕಾರಣ ಇದೆ, ಅದನ್ನೆಲ್ಲ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರ ವೈಯಕ್ತಿಕ ಕಾರಣಗಳ ಹಿನ್ನೆಲೆಯಲ್ಲಿ ಈ ಒಂದು ಸಂಘರ್ಷ. ಹಿಂದೂಪರ ಸಂಘಟನೆ ಲವ್ ಜಿಹಾದ್ ಮಾಡ್ತಿದ್ದಾರೆ ಅಂತೇಳಿ ಹುಡುಗನ ಠಾಣೆಗೆ ಒಪ್ಪಿಸಿರುವಂಥದ್ದು, ಇವರು ಹೋಗಿ ವಾಪಸ್ ಗಲಾಟೆ ಮಾಡಿರುವಂಥದ್ದು. ಈಗ ನೋಡಿ, ಅವ್ರವ್ರ ಇಂಟರ್ಪ್ರಿಟೇಷನ್ ಅವ್ರು ಹೇಳ್ತಾರೆ. ಇಲ್ಲಿ ಭಾಳ ಸ್ಪಷ್ಟವಾಗಿ ಹುಡುಗಿ ಇಬ್ಬರು ಜೊತೆಗೆ ಓಡಾಡ್ತಿದ್ರು ಅನ್ನುವಂಥದ್ದು. ಹಂಗಾಗಿ ಹುಡುಗಿ ಕಡೆಯವರು ಈ ಒಂದು ಘಟನೆಯನ್ನು ಮಾಡಿದ್ದಾರೆ. ಆಮೇಲೆ ಹುಡುಗನ ಕಡೆ ಅಂತ ಅವರು ಹೇಳುವಂಥದ್ದು, ಹುಡುಗಿ ನಮಗೆ ಪರಿಚಯ ಎಲ್ಲ ಇದ್ದು, ಬಟ್ ಯಾಕೆ ಈ ರೀತಿ ಆಗಿದೆ ಅನ್ನೋದು ಗೊತ್ತಿಲ್ಲ ಅನ್ನೋಂಥದ್ದಷ್ಟೇ ಅವರು ಹೇಳ್ತಾರೆ. ಯಾವುದೇ ಇದ್ರೂ ಅದು ಠಾಣೆಗಳಿಗೆ ತೊಗೊಂಬಂದು ವಿಷಯವನ್ನು ಮುಗಿಸ್ಕೋಬೇಕು. ಅದು ಬಿಟ್ಟು ಮನೆಗಳ ಹತ್ರ ಹೋಗಿ ಗುಂಪುಗಳಲ್ಲಿ ಹೋಗಿ ಮಾಡೋಂಥ ತಪ್ಪಾಗುತ್ತೆ. ಅದಕ್ಕೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಸರ್, ಇದಕ್ಕೆ ಧರ್ಮಗಳ ಬಣ್ಣ ಬೆಳೆಯಲಾಗ್ತಾ ಇದೆ ಅನ್ನೋದು. ಒಂದು ಕಡೆ ಲವ್ ಜಿಹಾದ್, ಹಿಂದೂ ಮುಸ್ಲಿಂ ಈ ರೀತಿಯಾಗಿ ಹುಬ್ಬಳ್ಳಿ ಸೆನ್ಸಿಟಿವ್ ಏರಿಯಾ ಸರ್, ತಾವೇನು ಅಲ್ಲ ನೋಡಿ, ಭಾಳ ಸ್ಪಷ್ಟವಾಗಿ ಏನೇ ಅಲ್ಲಿ ಘಟನೆ ಆಗಿದೆ ಆ ಘಟನೆಗೆ ಅನುಗುಣವಾಗಿ ಕಾನೂನು ಕ್ರಮವನ್ನು ಕೈಗೊಳ್ತೇವೆ. ಅದಕ್ಕೆ ಬೇರೆ ಯಾವ್ಯಾವುದ ರೂಪರೇಷೆ ಕೊಡುವಂಥದ್ದು, ಬಣ್ಣ ಬೆಳೆಯುತ್ತದೆ, ಅದು ವೈಯಕ್ತಿಕವಾಗಿ ಯಾರು ಬೇಕು ಅವ್ರು ಮಾಡ್ತಾರೆ. ಬಟ್ ಈ ಥರ ಘಟನೆಗಳೇನಾದರೂ ಇದ್ದಾಗ, ಈ ಥರ ಬೆಳವಣಿಗೆಗಳಿದ್ದಂಥ ಸಂದರ್ಭದಲ್ಲಿ ನಮಗೆ ಠಾಣೆಗೆ ಬಂದು ಮಾಹಿತಿಯನ್ನು ಕೊಡಬೇಕು ಅಂತ ನಾನು ಕೇಳ್ಕೊಳ್ಳಿಕ್ಕೆ ಇಷ್ಟ. ಜಿಮ್ಗಳ ಮೇಲೆ ಆರೋಪ ಮೊನ್ನೆ ಧಾರವಾಡದಲ್ಲಿ ಅದು ಜಿಮ್ ಮಾಲೀಕರನ್ನ ನಾವು ಈಗಾಗಲೇ ಕರೆಸಿ ಜಿಮ್ಗಳಲ್ಲಿ ಯಾವುದೇ ರೀತಿ ಏನಾದರೂ ಅನುಮಾನಾಸ್ಪದ ಚಟುವಟಿಕೆಗಳಾಗಲಿ ಅಥವಾ ಅಲ್ಲಿ ಅಪರಾಧ ಅನಿಸೋ ರೀತಿಯಲ್ಲಿ ಏನಾದರೂ ಕೃತ್ಯಗಳು ಆಗ್ತಾ ಇದೆ ಅನ್ನೋಂಗಿದ್ರೆ ನಮಗೆ ಮಾಹಿತಿಯನ್ನು ಕೊಡಿ ಅಂತ ನಾನು ಹೇಳಿದೆ. ಬೆಟ್ಟಿಂಗ್ ಸಂಬಂಧಪಟ್ಟಂಗೆ ಏನು? ಇಲ್ಲ ನೋಡಿ, ಈಗ IPL ಸ್ಟಾರ್ಟ್ ಆಗಿದೆ, ಹಂಗಾಗಿ ಈಗಾಗಲೇ ನಮ್ಮವರು ಒಂದು 4-5 ಕೇಸಸ್ ಮಾಡಿದ್ದಾರೆ. ಆಮೇಲೆ ಇದಕ್ಕೆ ಪೂರ್ವಭಾವಿಯಾಗಿ ಕೂಡ ಬೇರೆ ಕ್ರಿಕೆಟ್ ಮ್ಯಾಚಸ್ಗೂ ಬೆಟ್ಟಿಂಗ್ ನಡೀತಾ ಇದ್ದಿದ್ದರ ಹಿನ್ನೆಲೆಯಲ್ಲಿ ಕೆಲವು ಪ್ರಕರಣಗಳನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಮತ್ತು ಹಿಂದೆ ಈ ಬೆಟ್ಟಿಂಗ್ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಂಥವ್ರ ಮೇಲೆ ಈಗಾಗಲೇ ಸಾಕಷ್ಟು ಕ್ರಮಗಳಾಗಿದೆ. ಮುಂದೆ ಕೂಡ ಮಾಹಿತಿ ಆಧರಿಸಿ ನಾವು ರೈಡ್ ಮಾಡುವಂಥದ್ದು, ಅಗತ್ಯ ಕ್ರಮವನ್ನು ಕೈಗೊಳ್ಳುವಂಥದ್ದು ಮಾಡ್ತೀವಿ. ಗೃಹ ಇಲಾಖೆ ಹೇಳಿರುವಂಥದ್ದು ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಬೆಟ್ಟಿಂಗ್, ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಅತಿ ಹೆಚ್ಚು ಅಂತ ಸರ್, ಆ ರೀತಿಯ ಪ್ರಕರಣಗಳು ಯಾರು ಗೃಹ ಇಲಾಖೆ ಹೇಳಿದೆ ಅಂತ? ಆ ಥರದ್ದು ಯಾವುದು ಮಾಹಿತಿ ಇಲ್ಲ. ನಾವು ಕಳೆದ ಎಲ್ಲ ವರ್ಷಗಳ ಒಂದು ಅಂಕಿಅಂಶಗಳನ್ನು ತೊಗೊಂಡು ಈಗೇನಾಗುತ್ತೆ, ನಾವು ಹೆಚ್ಚು ಪ್ರೊಆಕ್ಟಿವ್ ಆಗಿ ಅದನ್ನು ಮಟ್ಟ ಹಾಕಬೇಕು ಅನ್ನುವಂಥ ಒಂದು ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ನಂಬರ್ ಆಫ್ ಕೇಸಸ್ಸು ಜಾಸ್ತಿ ಆಗುತ್ತೆ. ಸೊ ಆ ಥರದ್ದು ಯಾವುದು ಅನ್ರೀಸನಬಲ್ ಪ್ಯಾಟರ್ನ್ ನನಗಂತೂ ಗಮನಕ್ಕೆ ಬಂದಿದೆ. ರಾಜ್ಯದಲ್ಲಿ ಮೊದಲು ಇದೆಯಾ ಸರ್? ರಾಜ್ಯದಲ್ಲೇ ಮೊದಲು ಬೆಟ್ಟಿಂಗ್ ಹುಬ್ಬಳ್ಳಿ ಆ ಥರದ್ದು ಇಲ್ಲಿವರೆಗೆ ಎಷ್ಟು ಕೇಸ್ ಆಗಿದೆ? ಸೊ ನಂಬರ್ ಆಫ್ ಕೇಸಸ್ ನನಗಿನ್ನೂ ಗೊತ್ತಿಲ್ಲ. ಥ್ಯಾಂಕ್ ಯು.